ಜೈ ಶ್ರೀ ಗಣೇಶ್ ಶ್ರೀ ಮಾತ್ರೇ ನಮಃ ಸರ್ವದೇವತಾಭ್ಯೋ ನಮಃ ಆತ್ಮ ನಮಸ್ತೆ ಎಲ್ಲರಿಗೂ. ಹೆಲೋ ಸೋಲ್ ಫ್ಯಾಮಿಲಿ, ನೀವು ನೋಡ್ತಾ ಇದ್ದೀರಾ ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ಕನ್ಯಾ ರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನು ಟ್ಯಾರೋಟ್ ಗೈಡೆನ್ಸ್ ಆ್ಯಂಡ್ ಚಾನಲಿಂಗ್ ಡಿವೈನ್ ಮೆಸೇಜಸ್ನ ಥ್ರೂ ಕಂಬೈನ್ಡ್ ಆಗಿ ಗೈಡೆನ್ಸ್ನ ನೋಡ್ತಾ ಹೋಗೋಣ. ಒಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲ ಗೈಡೆನ್ಸು 100% ಎಲ್ಲರಿಗೂ ರೆಸೊನೇಟ್ ಆಗಬೇಕಂತ ಏನಿಲ್ಲ. ಬಿಕಾಸ್ ಇದು ಪರ್ಸ್ನಲ್ ಗೈಡೆನ್ಸ್ ಅಲ್ಲ. ಪರ್ಸ್ನಲ್ ಆಗಿದ್ರೆ ಅದು 100% ಆ ವ್ಯಕ್ತಿಗೆ ರಿಲೇಟೆಡ್ ಇದೆ ಅಂತ ಹೇಳ್ಬೋದಾಗಿತ್ತು. ಬಟ್ ಸಾಮೂಹಿಕವಾಗಿ ಕಲೆಕ್ಟಿವ್ ಎನರ್ಜಿ ಗೈಡೆನ್ಸ್ನ ಕೊಡ್ತಾ ಇರೋದ್ರಿಂದ ಆ ಏಜ್ ಗ್ರೂಪಿಗೆ ತಕ್ಕಂತೆ ಅವರವರ ಜೀವನದ ಸಂದರ್ಭಗಳಿಗೆ ಅನುಸಾರವಾಗಿ ಯಾವುದು ಕನೆಕ್ಟ್ ಆಗುತ್ತೋ ಅದನ್ನು ತಗೊಳ್ಳಿ, ಯಾವುದು ರೆಸೊನೇಟ್ ಆಗಲ್ಲ, ಕನೆಕ್ಟ್ ಆಗಲ್ಲ ಅನ್ನೋದನ್ನು ಹಾಗೆ ಬಿಟ್ಬಿಡಿ. ಸೊ ಒಂದು ಓಪನ್ ಮೈಂಡ್ ಆಗಿ ಒಂದು ಜನರಲ್ ಗೈಡೆನ್ಸ್ನ ರೀತಿಯಲ್ಲಿ ರಿಸೀವ್ ಮಾಡಿ. ನಿಮಗೆ ಇಷ್ಟ ಆದ ವಿಷಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಬಿಕಾಸ್ ನಮಗೆ ಮತ್ತಷ್ಟು ಒಳ್ಳೆ ವಿಡಿಯೋಸ್ ಪ್ರೆಸೆಂಟ್ ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ. ನಮ್ಮ ಅಭಿಜಿತ್ 33 ಚಾನಲಲ್ಲಿ ಟ್ಯಾರೋಟ್ ಆಸ್ಟ್ರಾಲಜಿ ರಿಲೇಟೆಡ್, ನ್ಯೂಮರಾಲಜಿ ರಿಲೇಟೆಡ್, ಹೀಲಿಂಗ್ಸ್ ರಿಲೇಟೆಡ್ ಇನ್ನೂ ಬಹಳಷ್ಟು ವಿಡಿಯೋಗಳನ್ನು ಪ್ರೆಸೆಂಟ್ ಮಾಡೋಣ ಅಂತ ಇದ್ದೀವಿ. ಸೊ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಾ ಹೋಗ್ತೀರಾ, ಅದೇ ರೀತಿ ಡಿವೈನ್ ಗೈಡೆನ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ, ಅದೇ ರೀತಿ ಒಂದು ಸೋಲ್ ಫ್ಯಾಮಿಲಿನ ಬಿಲ್ಡ್ ಮಾಡ್ಕೊತಾ ಹೋಗೋಣ, ಗ್ರೋತ್ ಆಗ್ತಾ ಹೋಗೋಣ. ಈಗ ಕನ್ಯಾ ರಾಶಿಯ ಓವರಾಲ್ ಗೈಡೆನ್ಸ್ ಯಾವ ರೀತಿ ಕೊಡ್ತಾ ಇದ್ದೀನಿ ಅಂದರೆ, ಮೊದಲನೇದಾಗಿ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಯಾವ ರೀತಿ ಇದೆ, ಅದಾದಮೇಲೆ ಲವ್ ಅಥವಾ ರಿಲೇಷನ್ಶಿಪ್ ಗೈಡೆನ್ಸ್ನ ನೋಡೋಣ, ವೈವಾಹಿಕ ಜೀವನ ನೋಡೋಣ, ಎಜುಕೇಷನಲ್ಲಿ ನೋಡೋಣ, ಅದು ಸ್ಟೂಡೆಂಟ್ಸ್ ಚಿಕ್ಕವರಾಗಿರಬಹುದು, ಹೈಯರ್ ಸ್ಟಡೀಸ್ ಮಾಡುವಂಥ ಸ್ಟೂಡೆಂಟ್ಸ್ ಆಗಿರಬಹುದು, ಅದಾದಮೇಲೆ ಕರಿಯರ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಬಿಸ್ನೆಸ್ ಇವೆಲ್ಲ ನೋಡೋಣ, ಅದಾದಮೇಲೆ ಹೆಲ್ತ್ ರಿಲೇಟೆಡ್ ನೋಡೋಣ. ಲಾಸ್ಟ್ಲಿ ಓವರಾಲ್ ಒಂದು ಅಡ್ವೈಸ್, ಆಗಸ್ಟ್ ಮಂತಿಗೆ ಏನು ಅಡ್ವೈಸ್ ಅನ್ನೋದನ್ನು ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಟ್ ಕರೆಂಟ್ ಸಿಚುವೇಶನ್ ಏನಿದೆ ಆ್ಯಂಡ್ ಓವರಾಲ್ ಎನರ್ಜೀಸ್ ವೈಬ್ಸ್ ಹೇಗಿದೆ ನೋಡೋಣ. ನ್ಯೂ ಆಪರ್ಚುನಿಟೀಸ್ ಸಿಗುತ್ತೆ, ಕೆಲವೊಂದು ಗುಡ್ ನ್ಯೂಸ್ಗಳು ಸಿಗ್ತವೆ, ಫೈನಾನ್ಷಿಯಲ್ ಗೇನ್ಸ್, ಹಣಕಾಸಿನ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ, ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಎನರ್ಜಿ ಸ್ಟ್ರಾಂಗ್ಲಿ ಬರ್ತಾ ಇದೆ, ನಿಮ್ಮ ಒಂದು ಸ್ಕಿಲ್ಸು, ಟ್ಯಾಲೆಂಟ್ಸು, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಜಾಬ್ ರಿಲೇಟೆಡ್ ಇರ್ಬೋದು, ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಓಕೆ, ನೀವೇ ಹಾರ್ಡ್ ವರ್ಕ್ ಅನ್ನೋದು ಅದು ಆಟೋಮೆಟಿಕ್ ವರ್ಕೋಹಾಲಿಕ್ ಆಗಿಬಿಡ್ತೀರಾ, ಆ ಸಿಚುವೇಶನಿಗೆ ತಕ್ಕಂಗೆ ಬ್ಯುಸಿ ಆಗಿಬಿಡ್ತೀರಾ. ಓಕೆ, ಗುಡ್ ನ್ಯೂಸ್ ಅಂದರೆ ಫೈನಾನ್ಷಿಯಲ್ ಗೇನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಒಳ್ಳೆಯದು. ಆ್ಯಂಡ್ ಪಾಸಿಟಿವ್ ಶಿಫ್ಟ್ ಬರುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಇದು ಒಂದು ಓವರಾಲ್ ವೈಬ್ಸು ಈ ರೀತಿ ಇದೆ. ನೆಕ್ಸ್ಟು ಲವ್ ಅಥವಾ ರಿಲೇಷನ್ಶಿಪ್ ರೀಡಿಂಗಲ್ಲಿ ನೋಡೋದಾದರೆ, ಏಸ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಕಪ್ಸ್, ವೀಲ್ ಆಫ್ ಫಾರ್ಚೂನ್. ಓಕೆ, ಅಟ್ ಕರೆಂಟ್ ಸಿಚುವೇಶನಲ್ಲಿ ಯು ವಿಲ್ ಫೀಲ್, ನಿಮಗೆ ಅನಿಸುತ್ತೆ ವೆರಿ ಸಪೋರ್ಟಿವ್, ಲವಿಂಗ್, ಕೇರಿಂಗ್, ಎಮೋಷ್ನಲ್ ಆ್ಯಂಡ್ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಥರ ಕಾಣ್ತಾ ಇದೆ. ಬಟ್ ಮುಂದೆ ಹೋಗ್ತಾ 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 ಹಂತವಾಗಿ ಅವರು ಸ್ಟ್ರಿಕ್ಟ್ ಪರ್ಸನ್ ಆಗ್ತಾರೆ. ಬಟ್ ಇನ್ ಕೇಸ್ ಏನಾದರೂ ಕಮ್ಯುನಿಕೇಷನ್ ಗ್ಯಾಪಲ್ಲಿದ್ದರೆ ನೀವೇ ಫಸ್ಟು ಪಾಸಿಟಿವ್ ಆಗಿ, ಸಮಾಧಾನವಾಗಿ, ಕಾಮಾಗಿ ಮಾತಾಡಲಿಕ್ಕೆ ಶುರು ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಲವ್ ರಿಲೇಷನ್ಶಿಪ್ ಚೆನ್ನಾಗಿದೆ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಆ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಎರಡು ಥರದ ರೀಡಿಂಗ್ಸು, ಗೈಡೆನ್ಸು ಬರ್ತಾ ಇದೆ. ಓಕೆ, ಇನ್ ಕೇಸ್ ಏನಾದರೂ ಕಮ್ಯುನಿಕೇಷನ್ ಗ್ಯಾಪ್ ಇದ್ದರೆ ಅವರು ಮತ್ತೆ ಮಾತಾಡ್ತಾರೆ ಅನ್ನಲ್ಲ, ಮಾತಾಡಿದಾಗ ಅವರು ಸಮಥಿಂಗ್ ಕಂಡೀಷನ್ ಏನಾದರೂ ಹಾಕ್ತಾರೆ ಅಂತ ಬರ್ತಾ ಇದೆ. ಬಟ್ ಯಾರಿಗೆ ರೆಸೊನೇಟ್ ಆಗುತ್ತೋ ಅವರು ರಿಸೀವ್ ಮಾಡಿ. ಓವರಾಲ್ ಆಗಿ ಓಕೆ, ಚೆನ್ನಾಗಿದೆ. ವೈವಾಹಿಕ ಜೀವನದಲ್ಲಿ ನೋಡೋದಾದರೆ, ಹ್ಯಾಂಗ್ಡ್ ಮ್ಯಾನ್, ದ ವರ್ಲ್ಡ್, ಟು ಆಫ್ ಫ್ರೆಂಡ್ಸ್. ಓಕೆ, ಈ ಗೈಡೆನ್ಸ್ನ ಯಾರು ಕೇಳ್ತಾ ಇದ್ದೀರಲ್ಲ, ಎಸ್ಪೆಷಲಿ ಅವರು ಒನ್ ಸೈಡೆಡ್ ಲವ್ ಥರ ಫೀಲ್ ಮಾಡ್ತಾ ಇದ್ದೀರಾ ವೈವಾಹಿಕ ಜೀವನದಲ್ಲಿ. ಅಂದರೆ ಅವರು ಫುಲ್ಲು ಬ್ಯುಸಿ ಆಗಿರಬಹುದು, ಬಿಸ್ನೆಸ್ಸಲ್ಲೋ ಅಥವಾ ಕೆಲಸದಲ್ಲೋ ಅಥವಾ ಎನಿ ಟೈಪ್ ಆಫ್ ರೀಸನ್ನಿಂದ ಅವರು ಬ್ಯುಸಿ ಆಗಿಬಿಟ್ಟಿರಬೇಕು. ನಿಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಸ್ಟಕ್ನೆಸ್ ಫೀಲ್ ಆಗ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫೀಲ್ ಆಗ್ತಾ ಇದೆ, ಒಂದು ರೀತಿ ಒನ್ ಸೈಡೆಡ್ ಲವರ್ ಥರ ಫೀಲ್ ಮಾಡ್ತಾ ಇದ್ದೀರಾ ಆಫ್ಟರ್ ಮ್ಯಾರೇಜು ಸಹ. ನೀವು ಚಿಕ್ಕ ಪುಟ್ಟ ವಿಷಯಕ್ಕೂ ನೀವು ಫೋರ್ಸ್ ಮಾಡಿ ಅವ್ರನ್ನ ಇದು ಮಾಡಿಕೊಡಿ ಅಥವಾ ಇದು ಕೊಡಿಸಿ ಅಥವಾ ಒಟ್ಟಿಗೆ ಕೂತ್ಕೊಳ್ಳೋಣ ಅಥವಾ ಎಲ್ಲರೂ ಒಟ್ಟಿಗೆ ಹೋಗೋಣ, ಚಿಕ್ಕ ಪುಟ್ಟ ವಿಷಯಕ್ಕೂ ನೀವು ಗೋಗರಿಬೇಕು. ಒಂಟಿತನ ಕಾಡ್ತಾ ಇದೆ ಕೆಲವೊಬ್ಬರಿಗೆ. ಬಟ್
ಹೊರಗಿಂದ ನೋಡೋ ಜನಗಳಿಗೆ ಫ್ಯಾಮಿಲಿಯಲ್ಲಿ ಏನೂ ಪ್ರಾಬ್ಲಮ್ಮೇ ಇಲ್ಲ, ಎಷ್ಟು ತುಂಬ ಚೆನ್ನಾಗಿದ್ದಾರೆ, ಫೈನಾನ್ಸ್ ಆಗಿರಬಹುದು, ಫ್ಯಾಮಿಲಿ ಓವರ್ ಆಲ್ ನೋಡಿದಾಗ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಸಮಥಿಂಗ್ ಎಲ್ಲೋ ಮಿಸ್ಸಿಂಗು, ರಿಸ್ಟ್ರಿಕ್ಷನು, ಬೌಂಡ್ರೀಸು, ಅನ್ಸ್ಯಾಟಿಸ್ಫೈಡ್ ಎನರ್ಜಿ, ವೈಬ್ಸು ಬರ್ತಾ ಇದೆ. ಸೊ ಓಕೆ, ಗೈಡೆನ್ಸ್ ಸಹ ಬರ್ತಾ ಇದೆ ನೋಡಿ. ಏನಂದರೆ ರೆಮಿಡಿ ಸಹ ಬರ್ತಾ ಇದೆ. ಏನಂದರೆ ರಾಧಾಕೃಷ್ಣ ಫ್ರೀ ಟೈಮ್ಸಲ್ಲಿ ರಾಧಾಕೃಷ್ಣ 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 ಅಂತ ಹೇಳ್ತಾ ಇರಬೇಕಂತೆ. ಅಂದರೆ ಶ್ರೀ ರಾಧಾಕೃಷ್ಣ ಶ್ರೀ ರಾಧಾಕೃಷ್ಣ ಅಥವಾ ರಾಧೆ ರಾಧೆ ಈ ಥರ ಹೇಳ್ತಾ ಇರಬೇಕು ಫ್ರೀ ಟೈಮ್ಸಲ್ಲಿ. ಆಮೇಲೆ ನಿಮ್ಮ ಬೆಡ್ರೂಮಲ್ಲಿ ಅಂದರೆ ಗಂಡ ಹೆಂಡತಿ ಮಲಗುವಂಥ ಪ್ಲೇಸಲ್ಲಿ ಆಲ್ಮೋಸ್ಟ್ ನಿಮ್ಮ ಪಾರ್ಟ್ನರ್ ತಲೆ ಯಾವ ಸೈಡ್ ಬರುತ್ತೋ ಆ ಒಂದು ಸೈಡ್ ಎನ್ವೈರನ್ಮೆಂಟಲ್ಲಿ ನವಿಲ್ಗರಿದು ಹೂಗುಚ್ಚಾನೋ ಹೂದಾನನೋ, ಬರೇ ಒಂದೇ ಒಂದು ನವಿಲ್ಗರಿ ಅಲ್ಲ, 10-12 ದಳಗಳಿರುವಂಥ ಒಂದು ನವಿಲಿಂದು ಹೂಗುಚ್ಛ ಥರ ಮಾಡಿ ನಿಮ್ಮ ಪಾರ್ಟ್ನರ್ ಸೈಡ್ ಇಟ್ಟರೆ ಒಂದು ಸ್ವಲ್ಪ ಅವರ ಬ್ರೈನಲ್ಲಿರೋ ಎಲ್ಲ ಟೆನ್ಷನ್ನು ಅದೆಲ್ಲ ಫ್ರೀ ಆಗಿ ಒಂದು ನಿಮ್ಮ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಬರೋಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ನೀವು ರಾಧಾಕೃಷ್ಣ ಫ್ರೀ ಟೈಮ್ಸಲ್ಲಿ ಜಪ ಮಾಡ್ತಾ ಇದ್ದರೆ, ಅಂದರೆ ಅದು ಇಷ್ಟೇ ಟೈಮ್ ಅಂತ ಅಲ್ಲ, 5 ಮಿನಿಟ್ಸ್ ಆಗಿರಬಹುದು, 10 ಮಿನಿಟ್ಸ್ ಆಗಿರಬಹುದು, ಅಥವಾ ಎಣಿಸಿ 108 ಟೈಮ್ಸ್ ಆಗಿರ್ಬೋದು, ಅಥವಾ ನಿಮಗೆ ಫ್ರೀ ಟೈಮ್ಸ್ ಎಲ್ಲ ಇದ್ದಾಗೆಲ್ಲ ಒಂದು ಇಂಟೆನ್ಷನ್ ಹಾಕಿ, ನಾನು ನನ್ನ ಲೈಫ್ ಪಾರ್ಟ್ನರು ಚೆನ್ನಾಗಿದ್ದೀವಿ, ಪ್ರೀತಿಯಿಂದ ಇದ್ದೀವಿ, ಅನ್ಯೋನ್ಯತೆಯಿಂದ ಇದ್ದೀವಿ, ಈ ರೀತಿ ಹೇಳ್ಕೊಳ್ತಾ ಇದ್ದರೆ ಅದಕ್ಕೆ ನವಿಲ್ಗರಿಗಳಿಗೆ ಅವಾಗವಾಗ ಆ ಇಂಟೆನ್ಷನ್ ಎನರ್ಜಿನ ಕೊಡ್ತಾ ಇದ್ದರೆ, ಅಂದರೆ ಆ ನವಿಲ್ಗರಿ ಹತ್ರ ನೀವು ಕೂತ್ಕೊಂಡು ನೀವು ನಿಮ್ಮ ಇಂಟೆನ್ಷನ್ನ ಹೇಳ್ಕೋಬೇಕು. ಅದು ನಿಮ್ಮ ಲೈಫ್ ಪಾರ್ಟ್ನರ್ ಸೈಡ್ ತಲೆ ಹತ್ರ ಬರೋ ಥರ ಹೂಗುಚ್ಛ ಇಡಬೇಕು. ಓಕೆ, ಈ ಗೈಡೆನ್ಸ್ ಬರ್ತಿದೆ. ಇದು ನಾನು ಹೇಳ್ತಾ ಇರೋದಲ್ಲ, ಗೈಡೆನ್ಸ್ ಯಾವ ರೀತಿ ಬಂದಿದೆ ಆ ರೀತಿ ಹೇಳಿದ್ದೀನಿ. ಎಜುಕೇಷನ್ ಗೈಡೆನ್ಸಲ್ಲಿ ನೋಡೋದಾದರೆ 9 ಆಫ್ ಪೆಂಟಕಲ್ಸ್, 7 ಆಫ್ ಕಪ್ಸ್, 9 ಆಫ್ ಪೆಂಟಕಲ್ಸ್. ಓಕೆ, ಓವರ್ ಬರ್ಡನ್ ಫೀಲ್ ಮಾಡ್ತಾ ಇದ್ದೀರಾ, ಪ್ರೆಷರೈಸ್ ಫೀಲ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಹೈಯರ್ ಸ್ಟಡೀಸಲ್ಲಿರೋರಿಗೆ ಎಕ್ಸ್ಪೆಷಲಿ ಹೇಳ್ತಾ ಇರೋದು ಇದು. ರಾಂಗ್ ಚಾಯ್ಸ್ ಆಫ್ ಸಬ್ಜೆಕ್ಟ್ ಏನಾದರೂ ಮಾಡಿಬಿಟ್ನಾ ಅಂತ ಫೀಲ್ ಮಾಡ್ತಾ ಇದ್ದೀರಾ. ನೆನಪಿನ ಶಕ್ತಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಓದಿರ್ತೀರಾ ಅದನ್ನು ಮರ್ತು ಹೋಗ್ತಾ ಇದೆ, ಇಂಟ್ರೆಸ್ಟು ಅಷ್ಟು ಬರ್ತಾ ಇಲ್ಲ ಸ್ಟಡೀಸ್ ಮಾಡಲಿಕ್ಕೆ, ಆ ರೀತಿ ವೈಬ್ಸು ಬರ್ತಾ ಇದೆ. ಓಕೆ, ಸೋಷಿಯಲ್ ಮೀಡಿಯಾ, ಗೇಮ್ಸು, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ನೋಡಿ ಹೆಂಗೆ ಗೊತ್ತಾಗ್ಬಿಡುತ್ತೆ ನಿಮ್ಮದು ವಿಷಯ. ಸೊ ಗೈಡೆನ್ಸ್ ಏನಂದರೆ, ಅವತ್ತೇ ಓದಿಲ್ಲ ಅಥವಾ ರೆಗ್ಯುಲರ್ ಬೇಸ್ ಮೇಲೆ ಓದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಇದು ಇನ್ನೂ ಒಂದು ಯಾವುದೋ ರಾಶಿಗೆ ಬಂದಿತ್ತು ಸೇಮ್ ಗೈಡೆನ್ಸು. ಓಕೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ರೆಗ್ಯುಲರ್ ಅವತ್ತೇ ಟಾಪಿಕ್ಸ್ನ, ಸಬ್ಜೆಕ್ಟ್ಸ್ನ ಕ್ಲಿಯರ್ ಮಾಡ್ಕೊಂಬಿಡಿ. ಸೀರಿಯಸ್ ಆಗಿ ನೀವು ಇನ್ವಾಲ್ವ್ ಆಗಲಿಲ್ಲ ಅಂದರೆ ನೀವು ಅಂದ್ಕೊಂಡ ಲೆವೆಲಿಗೆ ರಿಸಲ್ಟು ತರಲಿಕ್ಕೆ ಸಾಧ್ಯ ಇಲ್ಲ. ಸೋಷಿಯಲ್ ಮೀಡಿಯಾ, ಗೇಮ್ಸು ತುಂಬ ಯೂಸ್ ಮಾಡ್ತಾ ಇದ್ದೀರಾ, ಟೈಮ್ ವೇಸ್ಟ್ ಆಗ್ತಾ ಇದೆ. ಸೊ ಟೈಮ್ ವೇಸ್ಟ್ ಮಾಡಬೇಡಿ, ಓದಿ. ಓಕೆ, ಆ್ಯಂಡ್ ಸರಸ್ವತಿ ಮಂತ್ರ ಇದೆ, ಅಥವಾ ನಿಮಗೆ ಯಾವುದಾದ್ರೂ ಗೊತ್ತಿರೋಂಥ ಮಂತ್ರನ, ಆ ಜ್ಞಾನ ಬೀಜ ಮಂತ್ರ ಐಮ್ ಇದೆ, ಆ ಐಮ್ ಅನ್ನೋದೇ 21 ಟೈಮ್ಸ್ ಹೇಳ್ಕೊಂಡು ಕೂತ್ಕೊಳ್ಳಿ. ಅದು ಆ ಒಂದು ಬೀಜ ಮಂತ್ರ ಫ್ರೀಕ್ವೆನ್ಸಿ ಏನಿದೆ ನಮ್ಮ ಬ್ರೈನಲ್ಲಿ ಆಕ್ಟಿವೇಟ್ ಆಗುತ್ತೆ. ಐಮ್ ಅನ್ನೋದು ಜ್ಞಾನ ಮಂತ್ರ. ಈಗ ಓಮ್ ಅನ್ನೋದು ಹೇಗೆ ಒಂದು ಬ್ರಹ್ಮಾಂಡನ ಸೃಷ್ಟಿ ಮಾಡಿರುವಂತಹ ಅದು ಫ್ರೀಕ್ವೆನ್ಸಿ ಓಮ್ ಅನ್ನೋದು, ಅದೇ ರೀತಿ ಐಮ್ ಅನ್ನೋದು ನಮ್ಮ ಜ್ಞಾನ ಶಕ್ತಿ ಇನ್ಕ್ರೀಸ್ ಮಾಡುವಂತಹ ಶಕ್ತಿ ಇರುವಂಥದ್ದು. ಹಾಗಾಗಿ ಐಮ್ ಅಂತ ಎಷ್ಟು ದೀರ್ಘವಾಗಿ ಹೇಳಲಿಕ್ಕೆ ಸಾಧ್ಯನೋ ಅಷ್ಟು ದೀರ್ಘವಾಗಿ ಹೇಳ್ರಿ. ಆ ವೈಬ್ರೇಷನ್ ಕ್ರಿಯೇಟ್ ಆಗಬೇಕು ನಿಮ್ಮ ಸರೌಂಡಿಂಗು, ಆಟೋಮೆಟಿಕ್ ನಿಮಗೆ ಓದೋಕ್ಕೆ ಕಾನ್ಸಂಟ್ರೇಷನ್ ಬರುತ್ತೆ. ಅದು ಚಿಕ್ಕ ಮಕ್ಕಳಾಗಿರ್ಬೋದು, ಹೈಯರ್ ಸ್ಟಡೀಸ್ ಮಾಡೋರಾಗಿರ್ಬೋದು. ಓಕೆ, ನೆಕ್ಸ್ಟ್ ಕರಿಯರಲ್ಲಿ ನೋಡೋದಾದರೆ, ಅಂದರೆ ಜಾಬು, ಬಿಸ್ನೆಸ್, ವರ್ಕಿಂಗ್ ರಿಲೇಟೆಡ್ ನೋಡೋದಾದರೆ, ದ ಮ್ಯಾಜಿಷಿಯನ್, 4 ಆಫ್ ಸಾರ್ಡ್ಸ್, ಕ್ವೀನ್ ಆಫ್ ಸಾರ್ಡ್ಸ್. ಓಕೆ, ಫ್ಯಾಮಿಲಿ ಆ್ಯಂಡ್ ಸೊಸೈಟಿಯಿಂದ ಇನ್ನೂ ಯಾಕೆ ಏನು ಮಾಡ್ತಾ ಇಲ್ಲ, ಏನಾದರೂ ನೀನು ದುಡಿಯೋಕ್ಕೆ ಶುರು ಮಾಡು, ಅರ್ನ್ ಮಾಡು, ನೀ ಇಂಡಿಪೆಂಡೆಂಟ್ ಆಗುವಂಥ ಓವರ್ ಬರ್ಡನ್ನು ಪ್ರೆಷರೈಸ್ ಆಗ್ತಾ ಇದೆ. ಬಟ್ ಫ್ಯೂಚರಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ದುಡಿಮೆ ಮಾಡ್ತೀರಾ, ಫೈನಾನ್ಸ್ ಚೆನ್ನಾಗಿರುತ್ತೆ. ಅಟ್ ಕರೆಂಟ್ ಸಿಚುವೇಷನಲ್ಲಿ ಸ್ವಲ್ಪ ನೀವು ಅಂದರೆ ಏನೂ ದುಡಿದಲೇ ಇರಬಹುದು, ಬಟ್ ಮುಂದೆ ನೀವು ಚೆನ್ನಾಗಿ ದುಡಿತೀರಾ, ಅದಕ್ಕೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನೀವು ಏನೇ ಮಾಡೋ ಮುಂಚೆ ಪ್ಲ್ಯಾನ್ ಮಾಡಿ. ಓಕೆ, ಏನಂದರೆ ಈಗ ಒಂದು ಪ್ಲ್ಯಾನ್ ಏನೋ ಮಾಡ್ಕೊಂಡು ಹೋಗಿರ್ತೀರ, ಅದು ಫೇಲ್ಯೂರ್ ಆಗುತ್ತೆ. ಇದೇ ರೀತಿ ರಿಪೀಟೆಡ್ ಆಗಿ ನಿಮಗೇನಾಗುತ್ತೆ, ಬಿಡು ಯಾವುದು ನಮಗೆ ಸೆಟ್ ಆಗಲ್ಲ ಅಂತ ಸುಮ್ಮನಾಗ್ಬಿಡ್ತಾ ಇದ್ದೀರಾ. ಸೊ ಏನು ಗೈಡೆನ್ಸ್ ಬರ್ತಿದೆ ಅಂದರೆ, ಪ್ಲ್ಯಾನ್ ಎ ಸೆಟ್ ಆಗಿಲ್ವಾ, ಪ್ಲ್ಯಾನ್ ಬಿ ರೆಡಿ ಇರಲಿ, ಪ್ಲ್ಯಾನ್ ಬಿ ಸೆಟ್ ಆಗಿಲ್ವಾ, ಪ್ಲ್ಯಾನ್ ಸಿ ರೆಡಿ ಇರಲಿ. ಈ ಥರ ಒಂದು 3-4 ಅಥವಾ 4-5 ಪ್ಲ್ಯಾನ್ಗಳನ್ನು ಮೊದಲೇ ರೆಡಿ ಮಾಡಿಟ್ಕೊಳ್ಳಿ. ಓಕೆ,
ಇದ್ರ ಜೊತೆಗೆ ನೀವು ಜಾಸ್ತಿ ಏನು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಮನ್ಸಿಗೇನೋ ಒಂದು ಬಂತ ಆ ಥರ ಮಾಡೋಣ ಅಂತ ಹೋಗ್ತೀರಾ. ಅವಾಗ ಏನಾಗುತ್ತೆ, ನೀವು ಅನ್ಕೊಂಡಿದ್ದ ಪ್ಲಾನು ವರ್ಕ್ ಆಗಲ್ಲ. ಹಾಗಾಗಿ ಆ ಒಂದು ದುಡುಕುತನದ ಸ್ವಭಾವ ಬೇಡ. ಫಸ್ಟು ಒಂದು ಸಮಾಧಾನವಾಗಿ ಕೂತ್ಕೊಂಡು ಪ್ರಾಪರ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಸೀನಿಯರ್ಸ್ಗಳ ಜೊತೆ, ಅಥವಾ ವರ್ಕ್ ರಿಲೇಟೆಡ್ ಆದರೆ ಹೇಳ್ತಾ ಇರೋದು, ಅವ್ರ ಜೊತೆ ಒಂದು ಮಾತಾಡಿಕೊಂಡು, ಆಮೇಲೆ ಹೇಳಿದ್ನಲ್ಲ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ, ಈ ಥರ ಒಂದು 4-5 ಪ್ಲ್ಯಾನ್ಗಳನ್ನು ಮಾಡಿಕೊಂಡು ನಂತರ ನೀವು ಟ್ರೈ ಮಾಡಿದ್ರೆ, ಅಂದರೆ ಹಾರ್ಡ್ ವರ್ಕ್ ಎನರ್ಜಿ ಅಂತೂ ಮೊದಲೇ ಬಂದಿದೆ. ಸೊ ಹಾರ್ಡ್ ವರ್ಕ್ ಎನರ್ಜಿ ನೀವು ಮಾಡಿದ್ರೆ ಖಂಡಿತ 2 to 3 ಇಯರ್ಸಲ್ಲಿ ನೀವೇ ಒಂದು ಓನ್ ಆಗಿ ಚಿಕ್ಕದಾಗಿ ಬಿಸ್ನೆಸ್ ಸಹ ಶುರು ಮಾಡುವಂಥ ಸಾಧ್ಯತೆಗಳು ಇದೆ. ಒಂದು ಪಾಸಿಟಿವ್ ಎನರ್ಜಿ ಇದೆ. ಬಟ್ ಏನಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಒಳ್ಳೆ ಟೈಮ್ ಅನ್ನೋದು ಬರ್ತಾ ಇದೆ. ಬಟ್ ಪ್ರಾಪರ್ ಪ್ಲ್ಯಾನ್ ಅನ್ನೋದು ಮಾಡಿದ್ರೆ ನಿಮಗದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸಕ್ಸಸ್ ಆಗ್ತೀರಾ. ಸ್ಕಿಲ್ಫುಲ್ ಆಗಬೇಕು. ನಿಮ್ಮ ಒಂದು ಕರಿಯರ್, ಜಾಬ್ ರಿಲೇಟೆಡ್ ಸ್ಕಿಲ್ಸ್ ಏನೇನಿದ್ದಾವೆ ಅದನ್ನೆಲ್ಲ ಕಲ್ತ್ಕೋಬೇಕು. ಓಕೆ, ಪಾಸಿಟಿವ್ ಶಿಫ್ಟ್ ಬರೋಕ್ಕೆ, ತುಂಬ ಆಪರ್ಚುನಿಟೀಸ್ ಬರೋಕ್ಕೆ ಇನ್ನು ಮುಂದೆ ಶುರು ಆಗ್ತಾ ಹೋಗುತ್ತೆ. ಅದನ್ನು ಒಂದೇ ಥರ ಪ್ಯಾಟರ್ನಲ್ಲಿ ಪ್ಲ್ಯಾನ್ ಮಾಡಿದೆ, ಒಂದು ಬೇರೆ ಬೇರೆ 4-5 ಥರ ಪ್ಲ್ಯಾನ್ ಮಾಡಿ ಅದನ್ನು ಗಿಟ್ಟಿಸ್ಕೊಳ್ಳೇಬೇಕು ಅಂತ ಮಾಡಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಓಕೆ, ಸೇಮ್ ಪ್ಯಾಟ್ರನ್ ಬಿಸ್ನೆಸ್ಸಲ್ಲೂ ಸಹ ಹಾರ್ಡ್ ವರ್ಕ್ ಮಾಡಬೇಕು. ನೀವೇನೋ ಮಾಡ್ಬೇಕು ಅನ್ಕೊತೀರಾ ಬಿಸ್ನೆಸ್ಸು, ಮತ್ತು ಅದೇನೋ ಅಲ್ಲಿ ಅರ್ಧಕ್ಕೆ ಬ್ರೇಕ್ ಆಗುತ್ತೆ. ಈ ರೀತಿ ರಿಪೀಟೆಡ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಏನು ಮಾಡೋದು ಗೊತ್ತಾಗ್ತಲೇ ಒಂಥರ ಟೈಮು ಏನಪ್ಪ ಹಿಂಗಾಗೋಗ್ಬಿಟ್ಟಿದೆ ಅಂತ ಇದ್ದೀರಾ. ಸೇಮ್ ಇದೇ ಥರ 3-2 ಪ್ಲ್ಯಾನ್ಸ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ರೀತಿಯಲ್ಲಿ ಸಕ್ಸಸ್ ಕಂಡೇ ಕಾಣ್ತೀರಾ. ಓಕೆ, ಹೆಲ್ತ್ ವೈಸ್ ನೋಡೋದಾದರೆ 3 of Wands, 9 of Pentacles, 2 of Swords. ಓಕೆ, ಹೈ BP, ಫ್ಯಾಟ್ನೆಸ್ ಜಾಸ್ತಿ ಆಗಬಹುದು. ನರ್ವಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಎನ್ಹ್ಯಾನ್ಸ್ ಆಗಬಹುದು. ಆ್ಯಂಗರ್ ಇಶ್ಯೂಸ್, ಸಿಟ್ಟು, ಕೋಪ ಇದೆಲ್ಲ ಜಾಸ್ತಿ ನಿಮಗೆ. ಅದರಿಂದನೇ ಕಾಯಿಲೆಗಳು ಬರೋದಕ್ಕೆ ಚಾನ್ಸಸ್ ಇರೋದು. ಈ ಆ್ಯಂಗ್ರಿ ಇಶ್ಯೂಸಿಂದನೇ ಹೆಲ್ತ್ ಮೇಲೆ ನೆಗೆಟಿವ್ ಪ್ರಭಾವ ಬೀಳುತ್ತೆ. ಆ್ಯಂಡ್ ಲೇಡೀಸ್ ಆದರೆ ಪೀರಿಯಡ್ಸ್ ಡಿಲೇ ಆಗುತ್ತೆ, ಬ್ಯಾಕ್ ಪೇಯ್ನ್ ಬರುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಬರ್ಬೋದು ಜನರಲ್ ಆಗಿ. ಓಕೆ, ಈ ಥರ ಒಂದು ಎನರ್ಜಿ ಆಗಸ್ಟ್ ಮಂತಲ್ಲಿ ಇದೆ. ಸೊ ಈಗ ಒಂದು ಐಡಿಯಾ ಅನ್ನೋದು ಸಿಕ್ತಲ್ವ, ಅದಕ್ಕೆ ಅನುಗುಣವಾಗಿ ನೆಗೆಟಿವಿಂದ ಅದನ್ನು ಪಾಸಿಟಿವ್ ಎನರ್ಜಿಗೆ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಏನೇನು ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಓವರಾಲ್ ಅಡ್ವೈಸ್ ನೋಡೋದಾದರೆ ನೈಟ್ ಆಫ್ ವ್ಯಾಂಡ್ಸ್, ಟೆಂಪ್ರೆನ್ಸ್, ಎಂಪರರ್. ಓಕೆ, ಇಲ್ಲಿ ಹೇಳ್ತಾ ಇರೋದೇನೆಂದರೆ ಪೇಷನ್ಸ್ ಈಸ್ ದ ಕೀ ಟು ಸಕ್ಸಸ್. ಅಂದರೆ ತಾಳ್ಮೆನೇ ನಿಮ್ಮ ಸಕ್ಸಸ್ಸಿಗೆ ನಾಂದಿ. ಡಬಲ್ ಟೈಮ್ ಬರ್ತಾ ಇದೆ ಪೇಷನ್ಸ್ ಗೈಡೆನ್ಸ್. ಓಕೆನಾ, ಟಾರೋಟ್ ಗೈಡೆನ್ಸಲ್ಲೂ ಬರ್ತಾ ಇದೆ, ಚಾನಲಿಂಗ್ ಮೆಸೇಜಸಲ್ಲೂ ಬರ್ತಾ ಇದೆ. ಪೇಷನ್ಸ್ ಆ್ಯಂಡ್ ಬ್ಯಾಲೆನ್ಸ್. ಪೇಷನ್ಸ್ ಬಂದರೆ ಆಟೋಮೆಟಿಕ್ ನಿಮ್ಮ ಒಂದು ವಿಚಾರ ವಿನಿಮಯ ಮಾಡುವಂತಹ ಎನರ್ಜಿಯಲ್ಲಿ ಬ್ಯಾಲೆನ್ಸ್ ಅನ್ನೋದು ಬಂದ್ಬಿಡುತ್ತೆ, ಸ್ಥಿರತೆ ಅನ್ನೋದು ಬಂದ್ಬಿಡುತ್ತೆ. ಓಕೆ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಈಗ ನೇಚರ್ ಜೊತೆ ಅಂದರೆ ಪಾರ್ಕು ಆ ಥರ ಎಲ್ಲಾದರೂ ಬರೀ ಕಾಲಿನಲ್ಲಿ ಮೊಬೈಲ್ ಇಟ್ಕೊಂಡು ಅಥವಾ ಯಾರ ಜೊತೆನ ಫೋನಲ್ಲಿ ಮಾತಾಡ್ಕೊಂಡು ವಾಕ್ ಮಾಡೋದಲ್ಲ. ಒಂದು ರೀತಿ ಕಾನ್ಷಿಯಸ್ ಆಗಿ ನನ್ನ ಬಾಡಿ, ಮೈಂಡ್ ಆ್ಯಂಡ್ ಸೋಲಲ್ಲಿ ಏನೆಲ್ಲ ನೆಗೆಟಿವ್ ವಿಚಾರಗಳಿದಾವೋ, ಅನಾರೋಗ್ಯ ಸಮಸ್ಯೆ ಇದ್ದಾವೋ, ಅಥವಾ ಬೇಡದಲ್ಲೇ ಇರುವಂತಹ ಮೆಮೊರಿಗಳು, ಈಗ ಯಾವುದ್ಯಾವುದೋ ಜಗಳ ಆಡಿರೋದು, ಬ್ಯಾಡ್ ಎಮೋಷನ್ಸು, ಬೇಡವಾಗಿರೋ ಅಂತ ಕಚರ ಎಲ್ಲ ತಲೆಯಲ್ಲಿ ಏನೇನಿದೆಯೋ ನಮ್ಮಲ್ಲಿ ಅದೆಲ್ಲ ಹೋಗ್ತಾ ಇದೆ, ಗ್ರೌಂಡಿಂಗ್ ಆಗ್ತಾ ಇದೆ. ನಮ್ಮ ಕಾಲಲ್ಲಿ ಸ್ಟಾರ್ ಚಕ್ರಗಳು ಇರುತ್ತೆ. ಓಕೆನಾ, ಆ ಸ್ಟಾರ್ ಚಕ್ರದ ಮೂಲಕ ಗ್ರೌಂಡಿಂಗ್ ಆಗ್ತಾ ಇದೆ. ಆ ರೀತಿ ಕಾನ್ಷಿಯಸ್ ಆಗಿ ನೀವು ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ರೆ, ಅಟ್ಲೀಸ್ಟ್ ರೆಗ್ಯುಲರ್ ಆಗಿಲ್ಲ ಅಂದ್ರೂ ಒಂದು 2-3 ದಿನಕ್ಕೊಂದ್ಸಲಿ ಅದು ಮಾಡಿದ್ರೂ ಎಷ್ಟೋ ನಿಮ್ಮ ಆ್ಯಂಗರ್ ಇಶ್ಯೂಸು ಕ್ಲಿಯರ್ ಆಗುತ್ತೆ. ಪೇಷನ್ಸ್ ಅಂದರೆ ಒಂದು ಸಮಾಧಾನ, ಶಾಂತಿ, ಒಂದು ಬ್ಯಾಲೆನ್ಸ್ ಅನ್ನೋದು ನಿಮ್ಮಲ್ಲಿ ಸ್ಥಿರತೆ ಅನ್ನೋದು ಬರ್ತಾ ಹೋಗುತ್ತೆ. ಯಾವಾಗ ಒಂದು ಬ್ಯಾಲೆನ್ಸ್ಡ್ ಮೈಂಡಲ್ಲಿ ನೀವು ಪ್ಲ್ಯಾನ್ ಮಾಡ್ತೀರಾ, ಅದು ಎಲ್ಲನೂ ಪಾಸಿಟಿವ್ ರಿಸಲ್ಟ್ ಕೊಡೋಕ್ಕೆ, ವರ್ಕ್ ಆಗೋಕ್ಕೆ ಶುರುವಾಗುತ್ತೆ. ಇದು ಮಾಡೋದ್ರಿಂದ BP ಕಮ್ಮಿ ಆಗುತ್ತೆ, ನರ್ವಸ್ ರಿಲೇಟೆಡ್ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ. ಬಿಕಾಸ್ ಬಾಡಿಯಲ್ಲಿರೋ ನೆಗೆಟಿವ್ ಎಲೆಕ್ಟ್ರಾನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀವಿ, ಅರ್ಥಿಂಗ್ ಮಾಡ್ತಾ ಇದ್ದೀವಿ. ಅಂದರೆ ಗ್ರೌಂಡಿಂಗ್. ಭೂಮಿಯಲ್ಲಿ ನಾವು ಕಾನ್ಷಿಯಸ್ ಆಗಿ ಮೊಬೈಲು ಅದು ಇದು ಏನೂ ಹಿಡ್ಕೊಳ್ದೆ ನಾವು ಕಾನ್ಷಿಯಸ್ ಆಗಿ ಓಡಾಡ್ತಾ ಇದ್ದೀವಿ, ವಾಕ್ ಮಾಡ್ತಾ ಇದ್ದೀವಿ ಬರೀ ಕಾಲಲ್ಲಿ. ಸೊ ಏನಾಗ್ತಿದೆ, ನಮ್ಮ ಬಾಡಿಯಲ್ಲಿರೋ ನೆಗೆಟಿವ್ ಎಲೆಕ್ಟ್ರಾನ್ಸ್ ಎಲ್ಲ ಭೂಮಿ ಒಳಗೆ ಹೋಗ್ತಾ ಇದೆ. ಆವಾಗ ನಾವು ಪಾಸಿಟಿವ್ ಎನರ್ಜಿ, ಫುಲ್ ಆಫ್ ಎನರ್ಜಿಟಿಕ್ ಫೀಲ್ ಮಾಡ್ತೀವಿ. BP, ಶುಗರು ಎಲ್ಲ ಗ್ರೌಂಡಿಂಗ್ ಆಗುತ್ತೆ. ಓಕೆ, ಈ ಗೈಡೆನ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಭಿಜಿತ್ 33 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ಕಂಟೆಂಟ್ಸ್. ಆ್ಯಂಡ್ ಆಲ್ಸೋ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಒಂದ್ಸಲಿ ಚೆಕ್ಔಟ್ ಮಾಡಿ. ಅವೆಲ್ಲ ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೀವಿ. ಆ್ಯಂಡ್ ಕೆಲವೊಂದು ಇಂಪಾರ್ಟೆಂಟ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲ
ಎಲ್ಲರಿಗೂ ಒಂದು ಲೈಫಲ್ಲಿ ಇಂಪಾರ್ಟೆಂಟ್ ಗೈಡೆನ್ಸ್ ಇರುವಂಥದ್ದು. ಸೊ ಒಂದ್ಸಲಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೇ ದ ಡಿವೈನ್ ಮದರ್ ಶಕ್ತಿ ಇನ್ ಯು ಆಲ್ವೇಸ್. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಮತ್ತೆ ಸಿಗೋಣ.